ಪರಾಭವ ನಾಮ ಸಂವತ್ಸರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪರಾಭವ ಅಂದರೆ ಧೂಳಿಪಟ, ಸೋಲು ಅಂತ ಅರ್ಥ ಬರುತ್ತೆ. ಆದರೆ ಸಂಸ್ಕೃತದಲ್ಲಿ ಕೆಟ್ಟದ್ದಕ್ಕೆ ಸೋಲು ಅಥವಾ ಕೆಟ್ಟದ್ದು ನಾಶ ಮಾಡೋ ಅಂಥದ್ದು ಅಂತ ಅರ್ಥ ಕೂಡ ಬರುತ್ತೆ. ಸೊ ಒಳ್ಳೆಯದೆಲ್ಲ ಗೆಲುವಾಗಲಿ, ಇದು ಸುಖನೇ ಮೇಲಾಗಲಿ, ನಿಮಗೆ ಕಷ್ಟಗಳೆಲ್ಲ ಕಮ್ಮಿ ಆಗಲಿ ಅಂತ ಹರಿಸ್ತಾ ಬನ್ನಿ. ಪರಾಭವ ನಾಮ ಸಂವತ್ಸರದ ಯುಗಾದಿ ಹಬ್ಬದ ದಿನ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಯಜಮಾನರು ತೋರಣ ಕಟ್ತಾ ಇದ್ದಾರೆ. ನಾನು ನನ್ನ ಮಗ ಸೇರಿ ಕಲರ್ನೆಲ್ಲ ತುಂಬಿದ್ವಿ. ನೋಡಿ, ಈ ಥರ ರೆಡಿಯಾಗಿದೆ ನಮ್ಮ ರಂಗೋಲಿ. ತುಂಬಾ ಬ್ಯೂಟಿಫುಲ್ಲಾಗಿ ಸಿಂಪಲ್ಲಾಗಿ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಗ್ರೀನ್ರಿ ಕಲರ್ಫುಲ್ಲು. ಎಲ್ಲ ಕಡೆ ನಮ್ಮ ಪ್ರಕೃತಿ ಕೂಡ ಸೂಚನೆ ಕೊಡುತ್ತಲ್ವ, ಹಸಿರು ಚಿಗುರು ಅಂತ. ಹಾಗಾಗಿ ಅವನು ಹಾಕಿದ್ದಕ್ಕೆ ಅಷ್ಟು ಖುಷಿ ಪಡ್ತಾ ಇದ್ದ. ಸೊ ಇವರು ಇಲ್ಲಿ ತೋರಣನ ಕಂಪ್ಲೀಟ್ ಮಾಡಿದ್ರು. ಬಾಗ್ಲ ಹತ್ರನೂ ಅಷ್ಟೇ ಈ ರೀತಿ ರಂಗೋಲಿನ ಹಾಕಿದ್ದೀನಿ. ಸೊ ಇದಕ್ಕೆ ಹೂವು ಹಾಕಬೇಕು, ಇನ್ನು ಹೂವು ಹಾಕಿಲ್ಲ. ಆಲ್ರೆಡಿ ನಂದು ಸ್ನಾನ ಮಾಡ್ಕೊಂಡು ಬಂದು ಬೇಗ ಬೇಗ ಅಡುಗೆನ ಸ್ಟಾರ್ಟ್ ಮಾಡಬೇಕು. ಸೊ ಇಷ್ಟು ರಂಗೋಲಿ ಹಾಕಿ, ತೋರಣ ಹಾಕಿ, ಮನೆ ಮುಂದೆ ರಂಗೋಲಿ ಹಾಕಿ ಆಯಿತಾ. ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ. ಸ್ವಲ್ಪ ಲೇಟೇ ಆಯಿತು, 7 ಗಂಟೆ ಮೇಲೆ ಅಲ್ವಾ, 7 ಗಂಟೆ ತನಕ ಅಮಾವಾಸ್ಯೆ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಂಗೆ ತುಂಬ ಇಷ್ಟ ಆಯಿತು ಈ ಸತಿದು ರಂಗೋಲಿ. ನಿಮ್ಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ ಅಂತ ಖಂಡಿತ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮೆಲ್ಲ ಯುಗಾದಿ ಹೇಗೆ ಆಚರಿಸಿದ್ರಿ ಅಂತಲೂ ಕೂಡ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಆಲ್ರೆಡಿ ಆಗೋಗಿತ್ತು. ನಮ್ಮ ಮಾವ ಆಲ್ರೆಡಿ ಪೂಜೆ ಮಾಡಿದರು. ನಾನು ಆ ಕಡೆ ಅಡುಗೆಯ ತಯಾರಿ ನೋಡ್ತಾ ಇರ್ಬೋದು. ಪಂಚಾಂಗ ಕೂಡ ನಾವು ಇಟ್ಟು ಪೂಜೆ ಮಾಡುವಂಥದ್ದು. ಅವತ್ತು ಸಿಕ್ಕಿದ್ರೆ ಇಟ್ಟು ಪೂಜೆ ಮಾಡಿ, ನಮ್ಮ ಕಡೆ ಪಂಚಾಂಗ ಇಟ್ಟು ಪೂಜೆ ಮಾಡಿ, ಬೇವು ಬೆಲ್ಲ ಕೂಡ, ಬೇವಿನ ಹೂವು ಬರುತ್ತಲ್ಲ ಅದು, ಹಾಗೆ ಬೆಲ್ಲದ ತುಂಡುಗಳನ್ನ ಇಟ್ಟು ಪೂಜೆ ಮಾಡುವಂಥದ್ದು. ಆಮೇಲೆ ಆ ಬೇವು ಬೆಲ್ಲನ ಕೊಟ್ಟು ಬಾಳಲ್ಲಿ ಸುಖ ಹಾಗೂ ದುಃಖ ಎರಡು ಸಮಾನವಾಗಿರಲಿ ಅಂತ ಹೇಳ್ತೀವಿ. ನೋಡ್ತಾ ಇರ್ಬೋದು. ಇವಾಗ ಹೂವೆಲ್ಲ ಆದಮೇಲೆ, ಹೂವೆಲ್ಲ ಹಾಕಿದ್ಮೇಲೆ ಬಾಗಿಲಿಗೆ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರಂಗೋಲಿ ಮಾತ್ರ ತುಂಬ ಗೆಟಪ್ ಆಗಿತ್ತು ಅಂತಲೇ. ಇದು ದೇವ್ರ ಮನೆಯಲ್ಲಿ ಮಾಡಿರೋ ಅಂಥ ಅಲಂಕಾರ. ಸೊ ಯುಗಾದಿ ಅಂದಮೇಲೆ ಒಬ್ಬಟ್ಟಿರಬೇಕು, ಬಿಸಿ ಬಿಸಿ ಬಾಯಲ್ಲಿ ನೀರು ಬರೋ ಅಂಥ ಒಬ್ಬಟ್ಟನ್ನ ನಾನು ಕೂಡ ತರಿಸಿದ್ದೆ. ನಾನು ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಮಾವಿನಕಾಯಿ ತುರಿ ಹಾಕಿ ಚಿತ್ರಾನ್ನ ಸೂಪರಾಗಿತ್ತು. ಹಾಗೆ ಆಲೂಗೆಡ್ಡೆ ಪಲ್ಯ, ಇದೆಷ್ಟು ನಾನೇ ಮಾಡಿರೋ ಅಂಥದ್ದು. ಹಾಗೆ ಬೀನ್ಸ್ ಪಲ್ಯ. ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಕಾಯಿ ತುರಿ ಆ್ಯಡ್ ಮಾಡಬೇಕಿತ್ತು. ಸ್ವಲ್ಪನೇ ಮಾಡಿದೆ, ಯಾಕಂದರೆ ತುಂಬ ಜಾಸ್ತಿ ಮಿಕ್ಕೋಗಲ್ಲ. ಹಾಗೆ ಇಲ್ಲಿ ಬೋಂಡಕ್ಕೆ ಕಲಿಸ್ಕೊಂಡಿದ್ದೀನಿ. ಸೊ ಬೋಂಡಾನ ಕರಿತಾ ಇದ್ದೀನಿ, ಆಲೂಗೆಡ್ಡೆ ಬೋಂಡ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ತಿಳಿ ಸಾರು, ಸೂಪರಾಗಿರುವಂತಹ ತಿಳಿ ಸಾರು. ಹಾಗೆ ವೈಟ್ ರೈಸ್ ಕೂಡ ಮಾಡಿರೋ ಅಂಥದ್ದು. ಸ್ನೇಹಿತರೆ, ಈ ಸತಿ ಹಬ್ಬ ತುಂಬಾ ಚೆನ್ನಾಗಾಯಿತು. ತುಂಬ ಸಿಂಪಲಾಗಿ ಮಾಡಿದ್ರು, ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಈ ಬೋಂಡ ಮಾತ್ರ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ಸೊ ಮಾಡ್ತಾನೆ ಅರ್ಧ ಖಾಲಿ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು.
ಸ್ನೇಹಿತರೆ, ಸಂಜೆ ಆಗೇ ಹೋಯಿತು. ನಾನಿವತ್ತು 2D ಸೆಮಿ ಕ್ರೇಪ್ ಸಿಲ್ಕ್ನ ಹುಟ್ಟಿದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿಯಲ್ಲಿ. ಕೆಲವೊಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸು, ಹಾಗೆ ಸೆಲ್ಫೀಸು, ಕೆಲವೊಂದು ರೀಲ್ಸು. ನಿಮ್ಮ ಜೀವನದಲ್ಲೂ ಸಿಹಿ ಜಾಸ್ತಿ ಇರಲಿ, ಕಹಿ ಕಮ್ಮಿ ಇರಲಿ ಅಂತ ಹಾರೈಸ್ತಾ, ಬೇವು ಬೆಲ್ಲ ತಿಂದು ಖುಷಿಯಾಗಿರಿ. ವರ್ಷದ ಮೊದಲನೇ ದಿನ ಹೇಗಿರುತ್ತೋ ಇಡೀ ವರ್ಷ ಹಾಗೆ ಖುಷಿಯಾಗಿರ್ತೀವಿ ಅಂತ. ಹೀಗಿತ್ತು ನಮ್ಮ ಪರಾಭವ ನಾಮ ಸಂವತ್ಸರದ ಮೊದಲನೇ ದಿನ, ಯುಗಾದಿ ಹಬ್ಬ. ನಿಮಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೆಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ. ತುಂಬ ಚೆನ್ನಾಗಿರುವಂಥ ದೇವಸ್ಥಾನ, ಶ್ರೀನಿವಾಸ ದೇವ್ರ ದೇವಸ್ಥಾನಕ್ಕೆ. ಆ ಕ್ಲಿಪ್ಪಿಂಗ್ ಕೂಡ ಮುಂದೆ ಬರ್ತಾ ಹೋಗುತ್ತೆ, ನೋಡ್ತಾ ಇರಿ. ಗರುಡಗಿರಿ ಬೆಟ್ಟ ಅಂತ ಶ್ರೀನಿವಾಸ ದೇವರು, ಪದ್ಮಾವತಿ ಹಾಗೂ ಆಂಜನೇಯ ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲೆ ಗರುಡಗಿರಿ ಬೆಟ್ಟ ಅಂತ ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಬನ್ನಿ. ಸಂಜೆ ನಾವು ಬಂದು ನಮಸ್ಕಾರ ಹಾಕ್ಕೊಂಡು ಹೋದ್ವಿ. ಸೊ ನೋಡ್ತಾ ಇರ್ಬೋದು, ದೇವ್ರನ್ನ ನಿಮಗೂ ಕೂಡ ತೋರಿಸ್ತೀನಿ. ಸ್ನೇಹಿತರೆ, ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬೇರೆ ಯೂಟ್ಯೂಬರ್ಸ್ ಥರ ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ.